ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ತಾಂಡವ್ ಶ್ರೇಷ್ಠ ಜೊತೆ ಜುಟಾಪುಟಿ ಮಾಡ್ತಿದ್ದಾನೆ. ಆ ಕಡೆ ತನ್ವಿ ಅಪ್ಪಂಗೆ ಕಾಲ್ ಮಾಡೇ ಬಿಟ್ಲ, ಈ ಕಡೆ ಕುಸುಮವರು ಕಾಲ್ ಮಾಡೋಕ್ಕೆ ಅವಕಾಶ ಕೊಟ್ಟೇ ಬಿಟ್ರ. ತಾಂಡವ್ ಏನು ಹೇಳ್ಬೋದು ಮಕ್ಕಳ ಮಾತಿಗೆ ಅಂತ ಅಂದ್ಕೊಂಡು ಚೆಕ್ ಮಾಡೋಕ್ಕೆ ಮುಂದಾಗ್ಬಿಟ್ರ. ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ನಾ ಪೇಟೆ ಮಾಡೋದಕ್ಕೆ ಕುಸುಮ ಹಾಗೆ ಭಾಗ್ಯ ಬಂದರು. ಬಂದಿದ್ದ ತಾಂಡವ್ಗೆ ಚೂಕ್ ಕೊಟ್ಟರು. ಮನೇನ ಸಾಲ ಕಟ್ಟಬೇಕು ಅಂತ ಹೇಳಿದ್ರೆ ನಿನ್ನ ಹೆಸರೇ ಭಾಗ್ಯ ಹೆಸರಿಗೆ ಬರ್ತು ಕೊಡಬೇಕು ಅಂತ ಹೇಳಿದ್ರು. ಜೊತೆಗೆ ನಿನ್ನ ಮೇಲೆ ಹೇಗೆ ನಂಬಿಕೆ ಇಡೋಕ್ಕಾಗುತ್ತೆ? ಲೋನ್ ಎಲ್ಲ ತೀರ್ಸಿದ್ಮೇಲೆ ನನ್ನ ಮನೆ ಅಂತ ಬಂದು ನಮ್ಮನ್ನು ಹೊರಗಡೆ ಹಾಕಿಬಿಟ್ರೆ ಏನು ಮಾಡೋದು? ನನ್ನ ಕುಟುಂಬನ ನಾನು ಸೇಫ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಕೇಳ್ತಿದ್ದೀನಿ, ನಿನ್ನ ಮೇಲೆ ನನಗೆ ಯಾವುದೇ ರೀತಿ ನಂಬಿಕೆ ಇಲ್ಲ ಅಂತ ಹೇಳಿದ್ರು. ಅದರಿಂದ ಕೋಪ ಮಾಡ್ಕೊಂಡಂತಹ ತಾಂಡವ್ ಏನು ಬರ್ಕೊಡ್ಬೇಕಷ್ಟೇ ತಾನೇ ಅಂತ ಹೇಳಿ ಬರ್ಕೊಟ್ಟೆ ಬಿಟ್ಟ. ಆ ಡಾಕ್ಯುಮೆಂಟ್ಸ್ಗೆ ಸಿಗ್ನೇಚರ್ ಮಾಡಿ ತಗೋ ಮಜ್ಜಾ ಮಾಡು, ನೀನು ನಿಮ್ಮ ಅತ್ತೆ ಇಬ್ಬರೂ ಕೂಡ ಇತ್ಕೊಂಡು ಮಜ್ಜಾ ಮಾಡಿ ಆ ಮನೇಲಿ ಅಂತ ಹೇಳೇ ಬಿಟ್ಟ. ಅದರಿಂದಾಗಿ ಭಾಗ್ಯ ಹಾಗೆ ಕುಸುಮ ಇಬ್ಬರೂ ಕೂಡ ಕಣ್ಣೀರು ಹಾಕ್ತಾರೆ, ಅವರು ಕುಸ್ತು ಹೋಗ್ತಾರೆ. ಈ ಕಡೆ ಭಾಗ್ಯ ತನ್ನ ಗಂಡಂಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾಳೆ. ಆದರೆ ಇದೆಲ್ಲ ಆಗುತ್ತೆ ನಿನ್ನಿಂದ ಅಂತ ಹೇಳಿ ತಾಂಡವ್ ಮತ್ತೆ ಭಾಗ್ಯ ಮೇಲೇ ಕೋಪ ಮಾಡ್ಕೋತಾರೆ. ನಂತರ ಹೋಗ್ತಿರೋ ಮಗನ್ನ ಮತ್ತೆ ತಡೀತಾರೆ ಕುಸುಮ ಅವರು. ಎಲ್ಲಿಗೆ ಹೋಗ್ತಿದ್ಯಾ ಮಗನೇ? ನಿನ್ನ ಹತ್ರ ಇನ್ನೂ ಕೂಡ ಅಮ್ಮ ಮಗನ ಸಂಬಂಧ ಮಾತಾಡಬೇಕಿದೆ, ಅದರ ಲೆಕ್ಕಾಚಾರ ಮಾತಾಡಲಿಲ್ಲ, ಮರ್ತೋಯ್ತು ಈ ವಿಷಯದ ಮಧ್ಯೆ ಅಂತ ಹೇಳಿ ಮತ್ತೆ ವಾಪಸ್ ಕರೀತಾರೆ. ಇಲ್ಲಿ ತಾಂಡವ್ ಒಂದು ವಿಷ್ ಇಟ್ಕೊಂಡು ಬರ್ತಾರೆ, ಅಮ್ಮ ಮತ್ತೆ ನನ್ನನ್ನು ಕರಿಬಹುದು ಮನೆಗೆ. ಅವರು ನಾನು ಸಿಗ್ನೇಚರ್ ಹಾಕಲ್ಲ ಅಂದ್ಕೊಂಡಿದ್ರು ಅನಿಸುತ್ತೆ, ಹಾಕಿದೆ ಅಲ್ವಾ, ಹಾಗಾಗಿ ಅವ್ರಿಗೆ ಶಾಕ್ ಆಗಿರುತ್ತೆ. ಮತ್ತೆ ಮಾತಾಡೋಕ್ಕೆ ಕರೆದಿದ್ದಾರೆ ಅಂತ ಅನ್ಕೋತಾನೆ. ಬಟ್ ಅವನದು ಉಲ್ಟಾ ಹೊಡೆಯುತ್ತೆ. ಈ ಕಡೆ ಅಮ್ಮ ಮಗನ ಲೆಕ್ಕಾಚಾರ ಮಾತಾಡಬೇಕು, ನೀನು ಮುಗಿಸ್ಬಿಟ್ರೆ ಆಗೋಯ್ತಾ? ಅಮ್ಮ ಮಗಂದು ದುಡ್ಡಿನ ವಿಷಯ ಮಾತಾಡಬೇಕಲ್ವ ಅಂತ ಹೇಳ್ತಿದ್ದಾಗೆ ತಾಂಡವ್ಗೆ ಗೊತ್ತಾಗ್ಬಿಡುತ್ತೆ, ಅಮ್ಮ ನನ್ನ ಹತ್ರ ಸಾರಿ ಕೇಳೋಕ್ಕೆ ಕರೆದಿಲ್ಲ ಮತ್ತೆ ಅಂತ. ನಂತರ ಈ ಕಡೆ ಭಾಗ್ಯ ದಯವಿಟ್ಟು ರೀ ತಪ್ಪು ತಿಳ್ಕೊಬೇಡಿ ಅತ್ತೆನ, ಅವ್ರ ಮನಸ್ಸಲ್ಲಿ ತುಂಬಾ ನೋವಿದೆ, ಅವ್ರು ಮಾತಾಡ್ತಿರೋ ಮಾತನ್ನ ಕೇಳಿ ಹೀಗೆ ಅವ್ರ ಮೇಲೆ ಏನೇನೋ ಮಾತಾಡಬೇಡಿ ಅಂತ ಹೇಳ್ತಿದ್ದಾಳೆ. ನೀನು ಮಾತಾಡೋಕ್ಕೆ ಬರಬೇಡ, ಇಷ್ಟೆಲ್ಲ ಆಗಿದ್ದೆ ನಿನ್ನಿಂದ, ನೀನೇ ಎತ್ಕೊಟ್ಟಿರೋದು ನಮ್ಮ ಅಮ್ಮನ, ಬುಟ್ಟಿಗೆ ಹಾಕ್ಕೊಂಡು ಅಮ್ಮ ಮಗನ್ನ ದೂರ ಮಾಡ್ತಿದ್ಯಾ ನೀನು ಅಂತ ಭಾಗ್ಯ ಮೇಲೆ ಎಗ್ರಿ ಬೀಳೋಕೆ ಮುಂದಾದರೆ ಅಡ್ಡ ಬರ್ತಾರೆ ಕುಸುಮ. ಏನು ಮಾಡ್ತಿದ್ಯಾ ತಾಂಡವ್? ಅವತ್ತು ನನ್ನ ಸೊಸೆ ಮೇಲೆ ಕೈ ಮಾಡಿದ್ಯಾ, ಇವತ್ತು ನನ್ನ ಸೊಸೆ ಮೇಲೆ ಕೈ ಮಾಡಿದ್ರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಎಚ್ಚರಿಕೆ ಕೊಡ್ತಾರೆ. ನಂತರ ಭಾಗ್ಯ ಹತ್ರ ಒಂದು ಬುಕ್ ಇಸ್ಕೋತಾರೆ. ನಿನ್ನೆ ಗೊಂಡಣ್ಣನ ಹತ್ರ ಯಾವ ಬುಕ್ಕನ್ನು ತೊಗೊಂಡೋಗಿ ಏನು ಬರೆದಿದ್ರು ಅಂತ ಅಂದ್ಕೊಂಡಿದ್ವಿ ಅದೇ ಬುಕ್ ಅದು. ಆ ಬುಕ್ಕಲ್ಲಿ ಅವರು ಲೆಕ್ಕಾಚಾರ ಬರ್ತಿದ್ದಾರೆ. ತಾಂಡವ್ ಕೈ ಕೊಡ್ತಾರೆ, ತಗೋಪ್ಪ ಓದು, ಇಷ್ಟು ವರ್ಷ ನಿನ್ನನ್ನು ಓದಿಸಿ ನಿನ್ನನ್ನು ಸಾಕಿ ಸಲಹೋದಾಗಿಂದ ಎಷ್ಟು ಖರ್ಚು ಆಗಿದೆ ಅನ್ನೋದನ್ನು ಅಲ್ಲಿ ಬರ್ತಿದ್ದೀನಿ, ಅದನ್ನು ತೀರಿಸ್ಬೇಕಲ್ವಾ ನೀನು? ತೀರಿಸ್ದೇ ಹೋಗ್ಬಿಟ್ರೆ ಹೇಗಾಗ್ಬಿಡತ್ತೆ? ಸಾಕು ತಂದೆ ತಾಯಿನ ಖರ್ಚು ಕೂಡ ಕೊಡಬೇಕಲ್ವ? ನಿನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ಇವತ್ತು ಅವ್ರನ್ನ ಬಿಟ್ಟು ಹೋಗ್ಬಿಟ್ರೆ ನೀನು ಸುಮ್ಮನೆ ಅದು ಹೇಗೆ ಸಾಧ್ಯ? 17,65,537 ರೂಪಾಯಿ ಪಿನ್ ಟು ಪಿನ್ ಬರ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ನಾನು ಪ್ರೆಗ್ನೆಂಟ್ ಆದಾಗಿಂದ ಹಿಡಿದು ನೀನು ಮೊದಲನೇ ಸಂಬಳನ ನಿಮ್ಮ ಅಪ್ಪಂಗೆ ತಂದುಕೊಟ್ಟೆ ಅಲ್ವಾ, ಅಲ್ಲಿವರೆಗೂ ಎಲ್ಲ ಲೆಕ್ಕಾಚಾರ ಬರ್ತಿದ್ದೀನಿ. ಆಮೇಲೆ ನೀನು ದುಡಿದ ಮೇಲೆ ನಮ್ಮನ್ನು ಸಾಕಿದ್ಯಾ, ಅದನ್ನು ನಾನು ಬರ್ದಿಲ್ಲ ಅಂತ ಹೇಳ್ತಾರೆ ಕುಸುಮ. ಅದು ನೋಡಿ ತಾಂಡವ್ಗೆ ಶಾಕ್ ಆಗುತ್ತೆ. ಏನಮ್ಮ ಇದು, ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು? ಡೈಪರಿಂದ ಎಲ್ಲ ಲೆಕ್ಕ ಇಟ್ಟಿದ್ಯಲ್ಲಮ್ಮ, ನಿಂಗೇನು ತಲೆ ಕೆಟ್ಟಿದ್ಯಾ? ಯಾರಾದರೂ ಅಪ್ಪ ಅಮ್ಮ ಈ ರೀತಿ ಲೆಕ್ಕ ಇಡ್ತಾರ, ಈ ರೀತಿ ಮಾತಾಡ್ತಾರ, ಈ ರೀತಿ ಹೇಳ್ತಾರ ಅಂತ ಕೇಳ್ತಿದ್ರೆ ಯಾಕಪ್ಪ ಹೇಳಬಾರ್ದು? ಮಕ್ಕಳು ಏನು ಬೇಕಿದ್ರೂ ಹೇಳ್ಬೋದು, ಮಕ್ಕಳು ಮಾತ್ರ ಅಪ್ಪ ಅಮ್ಮಂಗೆ ಮಾಡಿದ ಖರ್ಚು ಹೇಳ್ಬೋದು, ಲೆಕ್ಕ ಹೇಳ್ಬೋದು, ಅಪ್ಪ ಅಮ್ಮ ಮಾತ್ರ ನಿಮ್ಮ ಮಕ್ಳಿಗೆ ಮಾಡಿದ ಖರ್ಚು ಹೇಳ್ಬಾರ್ದಾ? ಕೋರ್ಟು ಅಷ್ಟೇ, ಹೆಂಡತಿ ಮಕ್ಕಳನ್ನ ದೂರ ಮಾಡಿದ್ರೆ ಅವ್ರಿಗೆ ಜೀವನಾಂಶ ಕಟ್ಕೊಡ್ಬೇಕು ಅನ್ನತ್ತೆ, ಅದೇ ಅಪ್ಪ ಅಮ್ಮನ ದೂರ ಮಾಡಿದ್ರೆ ಅವ್ರಿಗೇನು ಇಲ್ವಾ? ಅವ್ರು ಕಷ್ಟಪಟ್ಟು ಸಾಕಿಲ್ವಾ, ಸಲಹೆ ಅಲ್ವಾ? ಯಾರು ಕೇಳದೇ ಇರ್ಬೋದು, ಆದರೆ ನಾನು ಕೇಳ್ತೀನಿ. ನೀನು ಮಾಡಿದ್ಯಾ ಅಂದಮೇಲೆ, ನೀನು ನಮ್ಮನ್ನು ಕೇಳ್ತಿದ್ಯಾ ಅಂದಮೇಲೆ ನಾನು ನಿನ್ನನ್ನು ಕೇಳವಳೆ ಅಂತ ಹೇಳ್ತಾರೆ. ಜೊತೆಗೆ ಈ ಕಡೆ ಎಲ್ಲ ಖರ್ಚುಗಳನ್ನ ಬರೆದಿದ್ದೀನಿ, ಪಿನ್ ಟು ಪಿನ್ ಡೀಟೇಲ್ಸ್ ಇದೆ ಅಂತಾರೆ. ಹೌದೌದಮ್ಮ, ನೀನು ತುಂಬಾ ಗ್ರೇಟು. ನನ್ನಮ್ಮ ಏನೋ ಅಂದ್ಕೊಂಬಿಟ್ಟಿದೆ, ನನ್ನಮ್ಮ ಅತಿ ಬುದ್ಧಿವಂತೆ ಅಂತ, ಆದರೆ ನನಗೆ ಗೊತ್ತಿರಲಿಲ್ಲ ಅಮ್ಮ ನೀನು ಇಷ್ಟು ದಡ್ಡಿ ಅಂತ. ಆದರೆ ಗ್ರೇಟ್ ಅಮ್ಮ ನೀನು, ನನಗೆ ಮಾಡಿರೋ ಖರ್ಚು ಪ್ರತಿಯೊಂದು ಲೆಕ್ಕನೂ ಬರೆದು ಕೊಟ್ಟಿದ್ಯಲ್ಲ, ತುಂಬ ಗ್ರೇಟು. ಅದೇ ಮನುಕುಲದ
ಮನ ಕಲಕುವ ದೃಶ್ಯ ಅಂತಾರಲ್ಲ ಅದು ಇದೆ. ಹಿಸ್ಟಾರಿಕಲ್ ಕ್ಷಣ ಅಂತ ಹೇಳ್ಬೋದು. ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿದ್ಯಾ ನೀನು ಮತ್ತು ನಿನ್ನ ಸೊಸೆ ಹೆಸರನ್ನ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕು. ಹಿಸ್ಟ್ರಿ ಆಗ್ತದೆ ಇವತ್ತು. ನಮ್ಮನೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿದ್ದಾಳೆ, ನಂಗೆ ತುಂಬ ಹೆಮ್ಮೆ ಆಗ್ತದೆ ಅಂತ ತಾಂಡವ್ ರೇಗಿಸ್ತಿದ್ದಾನೆ, ಕಾಲು ಎಳಿತಿದ್ದಾನೆ, ಅಮ್ಮನ ಬಗ್ಗೆ ಹೀಯಾಳಿಸಿ ಕುಹುಕವಾಗಿ ಮಾತಾಡ್ತಿದ್ದಾನೆ ಅಂತ ಹೇಳ್ಬೋದು. ಈ ಕಡೆ ನಂತರ ನೋಡಪ್ಪ, ನಿನಗೋಸ್ಕರ ನಿಮ್ಮಪ್ಪನ ಹತ್ರ ಏನು ದುಡ್ಡಿರಲಿಲ್ಲ ಅವತ್ತು, ಬರ್ತಿದ್ದಿದ್ದು ಪಿಡುಗ ಸಂಬಳ ಅಂತ ಸ್ವಲ್ಪ ಸಂಬಳದಲ್ಲೇ ನಿನಗೆ ಏನೂ ಕೊರತೆ ಮಾಡಿದೆ ಕಷ್ಟಪಟ್ಟು ನಮ್ಗೆ ಎಷ್ಟೇ ಕಷ್ಟ ಆದರೂ ನೋಡ್ಕೊಂಡಿದ್ದೀವಿ. ಜೊತೆಗೆ ದೊಡ್ಡ ಸ್ಕೂಲಲ್ಲಿ ಓದಿಸಿದ್ವಿ, ನಿನಗೆ ಊಟಕ್ಕೆ ತುಪ್ಪ ಎಲ್ಲನೂ ಕೊಟ್ಟಿದ್ದೇನೆ. ನಾನೇನು ಸಿಟಿಲಿ ಇದ್ಕೊಂಡು ಹಾಲು ಕರ್ಕೊಂಡು ನಿಂತಿರಲಿಲ್ಲ ನಿನಗೆ ತುಪ್ಪದ ಅಭಿಷೇಕ ಮಾಡೋಕ್ಕೆ. ನನ್ನ ಮಗ ದಷ್ಟಪುಷ್ಟವಾಗಿ ಇರಬೇಕು ಅಂತ ಎಲ್ಲ ಮಾಡಿದ್ದೀನಿ, ಎಲ್ಲ ಲೆಕ್ಕಾಚಾರ ಬರ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಹೌದಮ್ಮ ಬರ್ತಿದ್ಯಾ ನೋಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ ತಾಂಡವ್. ಜೊತೆಗೆ ನಿನ್ನ ಎಜುಕೇಷನ್ ಖರ್ಚು ಮಾಡ್ತಿದ್ದೀವಿ ಅಂತಿದ್ದಾಗಲೇ, ಎಜುಕೇಷನಿಗೆ ನೀವೇನು ಮಾಡಿಲ್ಲ ಅಮ್ಮ, ಸ್ಕಾಲರ್ಶಿಪ್ಪಲ್ಲಿ ನಾನು ಓದಿರೋದು ಅಂತಿದ್ದಾಗೆ. ಹೌದಪ್ಪ ನೀನು ಸ್ಕಾಲರ್ಶಿಪ್ಪಲ್ಲೇ ಓದಿರೋದು, ಆದರೆ ಹೋಗೋಕ್ಕೆ ಬರೋಕ್ಕೆ ಕ್ಯಾಂಟೀನ್ಗೆ ಇದೆಲ್ಲ ಖರ್ಚು ಯಾರು ಕೊಟ್ಟಿದ್ರು? ನಿಮ್ಮಪ್ಪ ತಾನೇ. ನನ್ನ ಗಂಡ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು, ನಾನೇನು ಮೂರನೇವ್ರ ದುಡ್ಡನ್ನು ಕೇಳ್ತಿಲ್ಲ. ನಾನು ಕಷ್ಟಪಟ್ಟು ನನ್ನ ಗಂಡ ಸಂಪಾದನೆ ಮಾಡಿರೋ ದುಡ್ಡನ್ನೇ ಕೇಳ್ತಿರೋದು ನಾನು. ಜೊತೆಗೆ ನನ್ನ ಮಗ ಗಾಡೀಲಿ ಹೋಗಲಿ ಅಂತ ಬೈಕ್ ತೊಗೊಟ್ರಲ್ಲ, ಪ್ರೀತಿಯಿಂದ ಕಷ್ಟಪಟ್ಟು ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ಅಂತಿದ್ದಾಗೆ, ಅಮ್ಮ ನಾನು ನಿನ್ಗೆ ಯಾವುದೇ ಬೈಕ್ ಕೇಳಿರಲಿಲ್ಲ, ಬೈಕ್ ಬೇಕು ಅಂತ ಅಂದಾಗ ನೀನು ಕೇಳಿರಲಿಲ್ಲ ಅಪ್ಪ. ನೀನು ಫುಡ್ ಸ್ಟೆಪ್ಸಲ್ಲಿ ಇದ್ಕೊಂಡು ಬಸ್ಸಲ್ಲಿ ಹೋಗ್ತಿದ್ಯಲ್ಲ, ಅದನ್ನ ನೋಡೋಕ್ಕಾಗದೆ ನಿಮ್ಮಪ್ಪನೇ ಅದನ್ನು ಗಾಡಿ ತೆಕ್ಕೊಟ್ರು, ನನ್ನ ಮಗ ಕಷ್ಟಪಟ್ಕೊಂಡು ಹೋಗೋದು ಬೇಡ ಅಂತಿದ್ದಾಗಲೇ ಈ ಕಡೆ ತಾಂಡವ್ ಮುಖ ಸಣ್ಣದಾಗತ್ತೆ. ಸರಿ ಆಯಿತು ಬಿಡಮ್ಮ, ಏನು ದುಡ್ಡು ಕೊಡ್ಬೇಕು ತಾನೇ, ಸರಿ ಬಿಡು ಕೊಡ್ತೀನಿ, 18 ಲಕ್ಷನೇ ಕೊಡ್ತೀನಿ. ಇಲ್ಲ 18 ಲಕ್ಷ ಇವಾಗ ಕೊಟ್ಬಿಟ್ರೆ ಆಮೇಲೆ ಬಂದು ಬಡ್ಡಿ ಇಂಟ್ರೆಸ್ಟ್ ಅಂತ ಚಕ್ರ ಬಡ್ಡಿ ಬಗ್ಗೆ ಮಾತಾಡ್ಬಿಟ್ರೆ ಏನು ಮಾಡಲಿ, 20ರಿಂದ 25 ಲಕ್ಷ ಕಳಿಸ್ಕೊಟ್ಬಿಡ್ತೀನಿ ಬಿಡು ಅಂತಿದ್ದಾಗ ಈ ಕಡೆ ಕುಸುಮ ಕುಸ್ತು ಹೋಗ್ತಾರೆ. ತನ್ನ ಮಗ ಎಷ್ಟು ಕೆಳಮಟ್ಟಗೆ ಇಳಿದಿದ್ದಾನೆ ಅಂತ. ನಂತರ ಏನು ತಾಂಡವ್, ನನ್ನ ಮಗ ಇಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾನೆ ಅಂತ ಗೊತ್ತಿರಲಿಲ್ಲ. ನಿನ್ನಮ್ಮ ಇಲ್ಲಿಗೆ ಬಂದಿದ್ದು ನನ್ನ ಮಗ ನನ್ನ ಹತ್ರ ಕ್ಷಮೆ ಕೇಳ್ತಾನೆ, ಅವ್ನು ಮಾಡಿರೋ ತಪ್ಪು ಅರ್ಥ ಮಾಡ್ಕೋತಾನೆ, ನನ್ನ ಜೊತೆ ನನ್ನ ಮಗ ಬರ್ತಾನೆ ಅಂತ ಅಂದ್ಕೊಂಡು ಬಂದನೇ ಹೊರತು ನಿನ್ನ ಹತ್ರ ದುಡ್ಡನ್ನ ಲೆಕ್ಕಾಚಾರ ಕೇಳೋಕ್ಕಲ್ಲ, ದುಡ್ಡನ್ನು ಈಸ್ಕೊಳ್ಳೋಕೆ ನಾನು ಬಂದಿಲ್ಲ. ಯಾಂಥ ತಾಯಿ ಕೂಡ ಮಗನ ನಾನು ಲೆಕ್ಕ ಹಾಕಲ್ಲ. ಆದರೆ ನಾನು ಆ ರೀತಿ ಮಾತಾಡಿದೆ ಅಂದರೆ ಅದು ನಿನಗೆ ಅರ್ಥ ಆಗಬೇಕು ಅಂತಲೇ ಹೊರತು ನಿನ್ನ ಹತ್ರ ದುಡ್ಡು ಇಸ್ಕೊಳ್ಳೋಕ್ಕಲ್ಲ. ದುಡ್ಡು ಇಸ್ಕೊಂಡು ಒಂದು ತಾಯ್ತನಕ್ಕೆ ಕೆಟ್ಟ ಮಸಿನ ನಾನು ಬಳಿಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ನನ್ನ ಮಗ ಎಷ್ಟು ಕೆಳಮಟ್ಟಗಿರ್ತಿದ್ದಾನೆ, ನನ್ನ ಲೆಕ್ಕಾಚಾರ ಹಾಕಿದ್ದು ಮಾತನ್ನು ಅರ್ಥ ಮಾಡ್ಕೊಂಡೆ ಹೊರತು ಯಾವ ಒಂದು ಅರ್ಥದಲ್ಲಿ ನಾನು ಪಾಠ ಹೇಳಿದೆ, ಯಾಕೆ ಹೇಳಿದೆ ಅನ್ನೋದನ್ನು ನನ್ನ ಮಗ ಅರ್ಥ ಮಾಡ್ಕೊಳ್ಳಿಲ್ಲ. ನಂಗೆ ತುಂಬ ಸಂಕಟ ಆಗ್ತದೆ. ನನ್ನ ಮಗನಾಗಿ ಎಷ್ಟು ಉಳ್ಕೊಂಡಿದ್ಯಾ ನೀನು ಅಂತ ನೋಡಬೇಕಿತ್ತು. ನನ್ನ ಮಗನಾಗೆ ಉಳ್ಕೊಂಡಿಲ್ವಲ್ಲ ನೀನು, ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದ್ಯಾ. ಅಪ್ಪ ಅಮ್ಮನ್ನ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಮನೆಯಿಂದ ಆಚೆ ಬಂದಿರೋ ನೀನು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀನು ಕಷ್ಟಪಟ್ಟು ಕಟ್ಟಿರೋ ಮನೆ ನಮಗೆ ಬೇಡಪ್ಪ, ನೀನು ಆ ಮನೇನ ಎಷ್ಟು ಕಷ್ಟಪಟ್ಟು ಕಟ್ಟಿದ್ಯಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ ಕಷ್ಟನ ನಾನು ನೋಡಿದ್ದೀನಿ, ತಗೋ ನೀನೇ ಇಟ್ಕೋ. ಈ ಮನೆ ಬೇಕು ಅಂತ ಬಂದಿದ್ದಲ್ಲ, ನಿನಗೆ ನಮ್ಮ ಪ್ರೀತಿ ಅರ್ಥ ಆಗುತ್ತೆ, ನಿನ್ನ ತಪ್ಪು ಅರ್ಥ ಆಗಿ ಕ್ಷಮೆ ಕೇಳ್ತೀಯ ಅಂತ ಬಂದಿದ್ದು. ನಿನ್ನ ಮನೆ ನಮಗೆ ಬೇಕಾಗಿಲ್ಲ ಅಂತಿದ್ರೆ ಈ ಕಡೆ ತಾಂಡವ್ಗೆ ಒಂದು ರೀತಿ ಪಾಪ ಪ್ರಜ್ಞೆ ಕಾಡ್ಬಿಡುತ್ತೆ, ಗಿಲ್ಟ್ ಅನ್ನಿಸ್ಬಿಡುತ್ತೆ. ತಕ್ಷಣ ಅಮ್ಮ ಅಂತ ಹೇಳ್ತಿದ್ದಾನೆ, ಬೇಡ ನೀನು ಅಲ್ಲೇ ನಿಂತ್ಕೊ, ಬರಬೇಡ, ಮತ್ತೆ ನನ್ನ ನಾಟಕನ ಮುಂದುವರಿಸ್ಬೇಡ ಅಂತಾರೆ. ನೋಡು ಭಾಗ್ಯ, ನಿನ್ನ ಗಂಡ ಆಗಿ ಉಳಿದಿಲ್ಲ, ನನ್ನ ಮಗನೂ ಕೂಡ ಉಳಿದಿಲ್ಲ, ಇನ್ನು ನಮಗೆ ಇಲ್ಲಿ ಯಾವುದೇ ರೀತಿ ಇರೋಕೆ ಕಾರಣನೇ ಇಲ್ಲ, ಮೊದಲಿನಿಂದ ಬಾ ಹೋಗ್ತಾ ಇರು ಅಂತ ಹೇಳ್ತಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಜೊತೆಗೆ ನೋಡು ಮಗಳೇ, ಇನ್ನು ಆ ಮನೇಲಿ ನೀನೇ ಇಟ್ಕೋ, ಸ್ವಲ್ಪ ದಿನ ನಿಮ್ಮ ತಂದೆ ಬಂದುಬಿಡ್ತಾರೆ, ಬರ್ತಿದ್ದಾಗೆ ನಾವು ಹೊರಟು ಬಿಡ್ತೀವಿ, ನಮ್ಮ ಬಾಡಿಗೆ ಮನೇಲಿ ಇರ್ತೀವಿ, ಆ ದೊಡ್ಡ ಮನೇಲಿ ನೀನೇ ಇಟ್ಕೋ. ಋಣ ಅನ್ನೋದಿದ್ರೆ ಅಪ್ಪ ಅಮ್ಮನ ಮೇಲೆ ಸಾಲ ತೀರಿಸು, ಇಲ್ಲ ಅಂದರೆ ಕಷ್ಟನೋ ಸುಖನೋ ನಾವೇ ತೀರಿಸ್ಕೋತೀವಿ ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಹೊರಟೇ ಬಿಡ್ತಾರೆ. ಮನೆಗೆ ಹೋದರೆ ಅಲ್ಲಿ ತನ್ವಿ ಕತೆ, ಸ್ಕೂಲಿಂದ ಬರ್ತಾಳೆ, ಸ್ಕೂಲಿಂದ ಬಂದವಳೆ ಟ್ರಿಪ್ ಬಗ್ಗೆ ಮಾತಾಡ್ತಿದ್ದಾಳೆ. ಅಜ್ಜಿ ನಾನು ಟ್ರಿಪ್ಗೆ ಹೋಗಬೇಕು, 10,000 ಕೊಡಿ ಅಂತಾಳೆ. ಈ ಕಡೆ ಭಾಗ್ಯಗೆ ಸಿಟ್ಟು ಬರುತ್ತೆ, ಮನೆ ಕಷ್ಟ ಗೊತ್ತು, ಏನಾಗ್ತಿದೆ ಗೊತ್ತು, ಆದರೂ ಕೂಡ ಈ ರೀತಿ ಮಾತಾಡ್ತಿದ್ಯಲ್ಲ ತನ್ವಿ, ನಿನಗೇನು ಅರ್ಥ ಆಗ್ತಿಲ್ವಾ ಏನಾಗ್ತಿದೆ ಇಲ್ಲಿ ಅಂತ.
ಅಷ್ಟು ಬುದ್ಧಿ ಇಲ್ವಾ ನಿನಗೆ? ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಬುದ್ಧಿ ಇಲ್ಲ ಅಂತೇನಿಲ್ಲ, ಎಲ್ಲ ಗೊತ್ತಿದೆ, ಆದರೂ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತಿದ್ರೆ, ಹೌದೌದು, ನಮ್ಮ ಅಪ್ಪ ಇದ್ದಿದ್ರೆ ಈ ರೀತಿ ಮಾತಾಡ್ತಿರ್ಲಿಲ್ಲ. ಅಪ್ಪ ಇದ್ದಿದ್ರೆ ಏನೂ ಹೇಳದೆ ಕೊಡ್ತಿದ್ರು. ನಾನು ಟ್ರಿಪ್ಗೆ ಹೋಗ್ತಿದ್ದೆ, ಈಗಲೂ ನಾನು ಅಪ್ಪನೇ ಕೇಳ್ತೀನಿ ಅಂತಿದ್ದಾಳೆ. ಈ ಮಾತನ್ನು ಕೇಳಿ ಭಾಗ್ಯಗೆ ಶಾಕ್ ಆಗುತ್ತೆ. ಇಲ್ಲಿ ಕುಸುಮ ಅವರು ಸಿಡಿದು ಹೇಳ್ತಾರೆ, ಯಾರು ಕೂಡ ಯಾವುದೇ ಕಾರಣಕ್ಕೂ ಅವನಿಗೆ ಕಾಲ್ ಕೂಡ ಮಾಡಬಾರ್ದು ಅಂತ ಕಂಡೀಷನ್ ಆಗ್ತಾರೆ. ಇಲ್ಲಿ ತನ್ವಿ ಮಾತು ಜೋರಾಗ್ತಿದ್ದಾಗೆ ಹೊಡಿಯೋಕೆ ಮುಂದಾಗ್ಬಿಡ್ತಾರೆ ಕುಸುಮ ಅನ್ನೋದನ್ನ ನೋಡಬೇಕಿದೆ. ನಂತರ ಆ ಕಡೆ ತಾಂಡವಂತೂ ಸಿಡಿದು ಹೋಗ್ತಿದ್ದಾನೆ. ಸುಂದ್ರಿ ಹಾಗೆ ಶ್ರೇಷ್ಠ ಇಬ್ಬರು ಕೂಡ ಇದ್ದಾರೆ. ನಮ್ಮಮ್ಮ ಸೊಸೆ ಅಂತ ಮಗನ್ನೇ ಬಿಟ್ಟು ಸೊಸೆನೇ ಕೋರ್ಕೋತಿದ್ದಾಳೆ. ಸೊಸೆನೇ ಹೆಚ್ಚು ಅಂತೆ ಮಗನಿಗೆ ಅಂತ. ಇದೆಲ್ಲ ಕೂಡ ಅವಳಿಂದನೇ ಆಗಿದ್ದು ಅಂತ ಕುಪ ಮಾಡ್ಕೋತಿದ್ರೆ ಏನು ತಾಂಡವ್, ಅವಳನ್ನ ಯಾಕೆ ಅಂತೀಯ ನೀನು? ನಿಮ್ಮಮ್ಮಂಗೆ ಇರಬೇಕಿತ್ತು ಸ್ವಂತ ಬುದ್ಧಿ. ನಿಮ್ಮಮ್ಮನ ಇದೆಲ್ಲ ಪ್ಲ್ಯಾನು ಲೆಕ್ಕಾಚಾರ ತೋರಿಸ್ಬಿಟ್ಟು ದುಡ್ಡು ತೊಗೊಂಡು ಹೋಗೋದಕ್ಕೆ ಇದೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಷ್ಟೇ ಅಂತ. ಇದನ್ನು ಕೇಳಿ ತಾಂಡವ್ ಸಿಡ್ದು ಹೋಗ್ತಾನೆ. ಏನು ಮಾತಾಡ್ತಿದ್ದೆ ಶ್ರೇಷ್ಠ ನೀನು? ನನ್ನ ಅಮ್ಮನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬೇಡ ಅಂತ ಹೇಳಿ ಅವಾಜ್ ಹಾಕಿ ಚಳಿ ಬಿಡಿಸ್ತಿದ್ದಾನೆ. ಈ ಕಡೆ ಇಬ್ಬರು ನಡುವೆ ಕೂಡ ಅಮ್ಮನ ವಿಶ್ವಕ್ಕೆ ಜಟಾಪಟಿ ಆಗ್ತದೆ. ಅಮ್ಮನ ಆಯ್ಕೆ ಆಗುತ್ತೆ ತಾಂಡವ್ಗೆ. ಶ್ರೇಷ್ಠನ ಆಯ್ಕೆ ಮಾಡ್ಕೋತಾರೆ. ಏನು ಮಾಡ್ತಾನೆ, ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.